ಮಾರ್ಚ್ 22ನೇ ತಾರೀಕು ಅಮೆರಿಕದ ಟೆಕ್ಸಾಸ್ನಿಂದ ಸುಮಾರು 47,236 ಟನ್ ಎಲ್ಪಿಜಿಯನ್ನು ಹೊತ್ತು ತಂದ ಪಿಕ್ಸಿಸ್ ಪಾಯ್ನೀರ್ ಎಂಬ ಬೃಹತ್ ಹಡಗು ನವಮಂಗಳೂರು ಬಂದರಿಗೆ ಆಗಮಿಸಿದೆ. ಈ ಹಡಗಿನಿಂದ ಸುಮಾರು 16,714 ಟನ್ ಎಲ್ಪಿಜಿಯನ್ನು ಮಂಗಳೂರಿನಲ್ಲಿ ಇಳಿಸಲಾಗುತ್ತಿದೆ. ಕೇವಲ ಇದೊಂದೇ ಹಡಗಲ್ಲ, ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರವಾಗಿ ಇನ್ನೂ ಕೆಲವು ಹಡಗುಗಳು ಮುಂದಿನ ದಿನಗಳಲ್ಲಿ ಮಂಗಳೂರಿಗೆ ಬರಲಿವೆ. ಇದರಿಂದಾಗಿ ನವಮಂಗಳೂರು ಬಂದರು ಮುಂದಿನ ದಿನಗಳಲ್ಲಿ ಒಟ್ಟು 72,700 ಟನ್ನಷ್ಟು ಅನಿಲವನ್ನು ಸ್ವೀಕರಿಸಲು ಸಜ್ಜಾಗಿದೆ. ಇಷ್ಟೊಂದು ಪ್ರಮಾಣದ ಅನಿಲವನ್ನು ಹೊತ್ತು ಹಡಗುಗಳು ಮಂಗಳೂರಿಗೆ ಬರೋಕೆ ಒಂದು ವಿಶೇಷ ಕಾರಣ ಇದೆ. ಯಾಕಂದ್ರೆ ಮಂಗಳೂರಿನಲ್ಲಿ ದೇಶದ ಇಂಧನ ಭದ್ರತೆಯ ದಿಕ್ಕನ್ನೇ ಬದಲಿಸಬಲ್ಲ ದೈತ್ಯ ಯೋಜನೆಯೊಂದು ಇದೆ. ಅದು ಸಂಪೂರ್ಣವಾಗಿ ಕಾರ್ಯಾರಂಭವನ್ನು ಮಾಡಿದೆ. ಅದುವೇ ಮಂಗಳೂರಿನ ಕಾಟಿಪಳ್ಳ ಸಮೀಪದ ಬಾಳದಲ್ಲಿ ನಿರ್ಮಾಣವಾಗಿರುವ ಭಾರತದ ಅತಿದೊಡ್ಡ ಭೂಗತ ಎಲ್ಪಿಜಿ ಶೇಖರಣಾ ಸುರಂಗ ಅಥವಾ ರಾಕ್ ಕೇವರ್ನ್. ಸರ್ಕಾರಿ ಸ್ವಾಮ್ಯದ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಈ ಬೃಹತ್ ಯೋಜನೆಯನ್ನು ರೂಪಿಸಿದ್ದು ಮೇಘಾ ಎಂಜಿನಿಯರಿಂಗ್ ಸಂಸ್ಥೆ ಇದನ್ನು ಯಶಸ್ವಿಯಾಗಿ ನಿರ್ಮಿಸಿದೆ. ಬಾಳಾದಲ್ಲಿರುವ HPCL ಘಟಕದ ಆವರಣದೊಳಗೆ ನಿರ್ಮಾಣವಾಗಿರುವ ಈ ಭೂಗತ ಗುಹೆ 80,000 ಮೆಟ್ರಿಕ್ ಟನ್ ಅನಿಲವನ್ನು ಶೇಖರಿಸಿರುವ ಸಾಮರ್ಥ್ಯ ಹೊಂದಿದೆ. 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಇದು ದೇಶದಲ್ಲೇ ಅತಿದೊಡ್ಡ ಏಕೈಕ ಎಲ್ಪಿಜಿ ಸಂಗ್ರಹ ಸುರಂಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಭೂಗತ ಸುರಂಗಗಳು ಕೇವಲ ಸಂಗ್ರಹಣಾ ಕೇಂದ್ರಗಳಲ್ಲ, ಇವು ದೇಶದ ಇಂಧನ ಮೀಸಲು ಪಡೆಗಳು. ಯುದ್ಧದಂತಹ ತುರ್ತು ಪರಿಸ್ಥಿತಿಗಳು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅನಿಲ ಪೂರೈಕೆ ಸ್ಥಗಿತಗೊಂಡಾಗ ಅಥವಾ ಬೆಲೆಗಳು ಗಗನಕ್ಕೇರಿದಾಗ ಈ ಸಂಗ್ರಹಣಾ ಕೇಂದ್ರ ದೇಶದ ಜನರಿಗೆ ಅಡುಗೆ ಅನಿಲದ ಕೊರತೆ ಆಗದಂತೆ ರಕ್ಷಣೆ ನೀಡಲಿದೆ. ಭಾರತ ಈಗಾಗಲೇ ವಿಶಾಖಪಟ್ಟಣ, ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಪಾದೂರುಗಳಲ್ಲಿ ಕಚ್ಚಾ ತೈಲವನ್ನು ಸಂಗ್ರಹಿಸಲು ಇಂತಹ 3 ಭೂಗತ ಸುರಂಗಗಳನ್ನು ಹೊಂದಿದೆ. ಇವುಗಳಲ್ಲಿ ಒಟ್ಟು 5.33 ಮಿಲಿಯನ್ ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ಸಂಗ್ರಹಿಸಬಹುದು. ಇದು ದೇಶದ ಸುಮಾರು 9.5 ದಿನಗಳ ಅಗತ್ಯವನ್ನು ಪೂರೈಸಬಲ್ಲದು. ಒಡಿಶಾದ ಚಂಡಿಕೋಲ್ ಹಾಗೂ ಪಾದೂರಿನಲ್ಲೇ ಇನ್ನೊಂದು ಇಂಥದ್ದೇ ಭೂಗತ ಸಂಗ್ರಹಾಗಾರಗಳ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಅವೆರಡೂ ನಿರ್ಮಾಣ ಆದರೆ ಒಟ್ಟು 22 ದಿನಗಳ ಕಾಲ ದೇಶದ ತೈಲ ಅಗತ್ಯವನ್ನು ಪೂರೈಸಬಹುದು ಅಂತ ಹೇಳಲಾಗಿದೆ. ಆದರೆ LPG ಅನಿಲಕ್ಕಾಗಿ ಈ ಮಟ್ಟದ ಬೃಹತ್ ಭೂಗತ ವ್ಯವಸ್ಥೆ ಮಾಡಿರೋದು ಮಂಗಳೂರಿನಲ್ಲಿ ಇದೇ ಮೊದಲು. ಈ ಕೆವರ್ನ್ ಅಥವಾ ಮಾನವ ನಿರ್ಮಿತ ಗುಹೆಗಳು ಸಾಂಪ್ರದಾಯಿಕ ಗೋದಾಮುಗಳಿಗಿಂತ ಬಹಳ ಭಿನ್ನವಾಗಿವೆ. ಗೋದಾಮುಗಳು ಆಹಾರ ಧಾನ್ಯಗಳನ್ನು ರಕ್ಷಿಸಿದರೆ, ಈ ಕೇವರ್ನ್ಗಳು ಇಂಧನವನ್ನು ಅತ್ಯಂತ ಸುರಕ್ಷಿತವಾಗಿ ಮತ್ತು ಅತಿ ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹಿಸಿಡಲು ಸಜ್ಜುಗೊಂಡಿವೆ.